ನನ್ನ ಹೆಸರು ಫ್ಲಾವಿಯಾ ಕ್ರಾಸ್ತಾ. ನಾನು ಕಾಸರಗೋಡಿಂದ ಬಂದಿದ್ದೇನೆ. ನಾನು ಒಡಂಬಡಿಕೆಯನ್ನು ತೆಗೆದು 3/10/2023 ನಾನು ಒಡಂಬಡಿಕೆಯನ್ನು ತೆಗೆದಿದ್ದೆ. ಅದರಲ್ಲಿ ನಾನು 6 ನಿಯೋಗಗಳನ್ನು ಬರೆದಿದ್ದೆ. ಅದರಲ್ಲಿ ನನಗೆ 5 ನಿಯೋಗಗಳು ಸಾಧಿಸಿದೆ. ಅದರಲ್ಲಿ ಮೊದಲನೆಯದ್ದು, ನನ್ನ ಮಗಳ ಮೂಗಿನಲ್ಲಿ ಮಾಂಸ ಬೆಳೆಯುತ್ತಾ ಇತ್ತು. ಅದು ಫುಲ್ ಟೈಮು ಅವಳಿಗೆ ಶೀತ, ಕೆಮ್ಮು, ಜ್ವರ, ಎಷ್ಟು ಮದ್ದು ತಗೊಂಡರೂ ಅದು ಕಡಿಮೆ ಆಗ್ತಾ ಇರಲಿಲ್ಲ. ಲಾಸ್ಟು ನಾವು ಮಂಗಳೂರುವರೆಗೆ ತೋರಿಸಿದೆವು. ಅದು ಅವರು ಹೇಳಿದರು ಆಪರೇಷನ್ ಮಾಡಬೇಕು, ಆಪರೇಷನ್ ಇಲ್ಲದೆ ಕಡಿಮೆ ಆಗುವ ಸಾಧ್ಯತೆ ಇಲ್ಲ. ನಾನು ಅವಳಿಗೆ ಡೈಲಿ ಜಾಸ್ತಿಯಾಗಿ ಹೋಮಿಯೋ ಮದ್ದು ಕೊಡ್ತಾ ಇದ್ದೆ. ಯಾಕೆಂದರೆ ಇಂಗ್ಲೀಷ್ ಮದ್ದು ಅವಳಿಗೆ ಕುಡಿಯಲಿಕ್ಕೆ ಆಗ್ತಾ ಇರಲಿಲ್ಲ, ಬಾಯಿ ಹುಣ್ಣು ಆಗ್ತಾ ಇತ್ತು. ಅದರಲ್ಲಿ ನಾನು ಒಡಂಬಡಿಕೆಯಲ್ಲಿ ಕಳೆದ ಜುಲೈಯಲ್ಲಿ ನಾನು ಅವಳ ಈ ಕಾರ್ಯವನ್ನು ಇಟ್ಟಿದ್ದೆ. ಅದರಲ್ಲಿ ಅವಳಿಗೆ ಅವಳ ಮೂಗಿಗೆ ನಾನು ತೈಲವನ್ನು ಮೂಗಿಗೆ ಹಚ್ಚುತ್ತಾ ಇದ್ದೆ ಮತ್ತು ಕುತ್ತಿಗೆಗೂ ಹಚ್ಚುತ್ತಾ ಇದ್ದೆ. ಅದರಿಂದ ಅವಳಿಗೆ ಜುಲೈಯಿಂದ ಈ ಜುಲೈ ತನಕ ನಾನು ಮದ್ದು ತಗೊಳ್ಳಿಲ್ಲ, ಒಂದು ಹಾಸ್ಪಿಟಲ್ವರೆಗೆ ನಾನು ಹೋಗಲಿಲ್ಲ. ಇದು ಈ ನೇರ್ಚೆ ವಸ್ತುವನ್ನು ಉಪ್ಪು, ಜೇನು ಮತ್ತು ತೈಲವನ್ನು ಕೊಟ್ಟು ಅವಳಿಗೆ ಸಂಪೂರ್ಣ ಸೌಖ್ಯ ಸಿಕ್ಕಿದೆ. ಎರಡನೆಯದು, ನನ್ನ ಮಗಳಿಗೆ ಕಳೆದ ಸಲ SLCಯಲ್ಲಿ ಇದ್ದವಳು, ಅವಳಿಗೆ ಮಾರ್ಕ್ ಕಡಿಮೆ ಆಗ್ತಾಯಿತ್ತು. ಆದ್ದರಿಂದ ನಾನು ಕಳೆದ ಸಲ ಅವಳ ಹಾಲ್ ಟಿಕೆಟನ್ನು ತಗೊಂಡು ಇಲ್ಲಿಗೆ ಬಂದಿದ್ದೆ. ಇಲ್ಲಿ ಫಾದರನ್ನು ಕಂಡು ಬ್ಲೆಸ್ಸಿಂಗ್ ತಗೊಂಡೆ. ನಂತರ ಮೇ 6ಕ್ಕೆ ಅವಳ ರಿಸಲ್ಟ್ ಬಂತು. ಅದರಲ್ಲಿ ಅವಳಿಗೆ ಒಂದು ಗ್ರೇಸ್ ಮಾರ್ಕು ಸಹ ಸೇರಿಸದೆ ಫುಲ್ A+ ಅವಳಿಗೆ ಸಿಕ್ಕಿದೆ. ಮೂರನೆಯದು, ನನಗೆ 300ಕ್ಕಿಂತ ಜಾಸ್ತಿ ಕೊಲೆಸ್ಟ್ರಾಲ್ ಇತ್ತು. ನನಗೆ ಯಾವತ್ತೂ ಎದೆ ನೋವು ಬರ್ತಾಯಿತ್ತು. ಎಣ್ಣೆಯದ್ದು ಯಾವ ಫಲಹಾರನೂ ತಿನ್ನಲಿಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ ಮತ್ತು ಶ್ವಾಸ ಬಿಡಲು ಸಾಧ್ಯವಾಗ್ತಾ ಇರಲಿಲ್ಲ. ಯಾವಾಗಲೂ ನನಗೆ ಆಯಾಸವಾಗ್ತಾ ಇತ್ತು. ನಾನು ಈ ನೇರ್ಚೆ ವಸ್ತುವನ್ನು, ತೈಲವು, ಉಪ್ಪು, ಜೇನು, ಅದು ನಾವು ಹೇಗೆ ಮದ್ದನ್ನು ತಗೊಳ್ಳುತ್ತೇವೋ ಅದೇ ರೀತಿಯನ್ನು ಇದನ್ನು ತಗೊಂಡು ಸಂಪೂರ್ಣ ನನಗೆ ಸೌಖ್ಯವಾಗಿದೆ. ನಾಲ್ಕನೆಯದು, ನನ್ನ ಗಂಡನಿಗೆ ಕೆಲಸ ಕಡಿಮೆ ಇತ್ತು. ಅವರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾಯಿದ್ದರು. ಅವರಿಗೆ ಒಂದು 6 ತಿಂಗಳು ಕೆಲಸವೇ ಇರಲಿಲ್ಲ, ಮನೆಯಲ್ಲೇ ಇರ್ತಾಯಿದ್ದರು. ಅವರು ಫರ್ನಿಚರ್ ಮಾಡ್ತಾಯಿದ್ದರು. ಅವರಿಗೆ ಈ ಉಪ್ಪನ್ನು ನಾನು ಕೊಡ್ತಾ ಇದ್ದೆ ಮತ್ತು ಅವರ ಅಂಗಡಿಯಲ್ಲಿ ಅವರಿಗೆ ಈ ನೇರ್ಚೆ ವಸ್ತು ಉಪ್ಪನ್ನು ಹಾಕಲಿಕ್ಕೆ ನಾನು ಕೊಟ್ಟಿದ್ದೆ. ಅದರ ನಂತರ ಈಗ 2 ವರ್ಷವಾಯಿತು. 2024-2025 ಅವರಿಗೆ ಫುಲ್ಲು ಕೆಲಸ ಇರುತ್ತದೆ. 5ನೆಯದು, ನನ್ನ ಗಂಡನಿಗೆ ಕೈ ನೋವು ಬಂತು. ಕೈ ನೋವೆಂದರೆ ಕೈ ಇಡುವಾಗ ಎಲ್ಲೂ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟಾಗುವಾಗ ಫುಲ್ಲು ಒಂಥರ ಇದು ಇರುವೆ ಬಂದ ಹಾಗೆ ಆಗ್ತಾಯಿತ್ತು. ಅದು ಮತ್ತೆ ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ. ಅದು 3 ತಿಂಗಳಿಂದ ಹಾಗೆ ಇತ್ತು. ನಾನು ಒಡಂಬಡಿಕೆ ತಗೊಳ್ಳುವ ಮೊದಲೇ ಅದು ಸ್ಟಾರ್ಟ್ ಆಯಿತು. ಅದರಿಂದ ನಾನು ಆ ನಿಯೋಗವನ್ನು ಅದರಲ್ಲಿ ಇಟ್ಟಿದ್ದೆ. ಅದು ಇಟ್ಟ ನಂತರ ನಾನು ಅವರಿಗೆ ಡೈಲಿ ಆ ನೇರ್ಚೆ ವಸ್ತುವನ್ನು ಮತ್ತು ತೈಲವನ್ನು ಕೈಗೆ ಹಚ್ಚುತ್ತಾ ಇದ್ದೆ ಮತ್ತು ಉಪ್ಪು ಮತ್ತು ಜೇನನ್ನು ನೀರಲ್ಲಿ ಹಾಕಿ ನಾವು ಮದ್ದು ಹೇಗೆ ಕುಡಿಯುತ್ತೇವೋ ಅದೇ ರೀತಿಯಲ್ಲಿ ಅದನ್ನು ಅವರಿಗೆ 3 ತಿಂಗಳು ತನಕ ಕೊಟ್ಟು ಈಗ ಸಂಪೂರ್ಣ ಸೌಖ್ಯವಾಗಿದೆ. ಯಾವ ತೊಂದರೆಯೂ ಅವರಿಗೆ ಈಗ ಕೈಗೆ ಇಲ್ಲ. ಮತ್ತು ನಾನು ಮಾಡಿದ ಪ್ರೇಷಿತ ಪ್ರವರ್ತನೆ ಅಂದರೆ, ರೋಗಿಗಳನ್ನು ನಾನು ಭೇಟಿ ಮಾಡ್ತಾ ಇದ್ದೆ, ಅವರನ್ನು ನಾನು ಸಹಾಯ ಮಾಡ್ತಾ ಇದ್ದೆ. ಮತ್ತು ಇಲ್ಲಿಂದ ತಗೊಂಡು ಹೋದ ಪತ್ರವನ್ನು 3 ಥರದ ಪತ್ರವನ್ನು ತಗೊಳ್ತಾ ಹೋಗ್ತಾ ಇದ್ದೆ. ಮಲಯಾಳಂ, ಕನ್ನಡ, ಕೊಂಕಣಿ. ಇದು ಯಾರಿಗೆಲ್ಲ ಕೊಡಲಿಕ್ಕೆ ಆಗುತ್ತದೋ ಕನ್ನಡದವರಿಗೆ ಕನ್ನಡ, ಕೊಂಕಣಿಯವರಿಗೆ ಕೊಂಕಣಿ, ಮಲಯಾಳದವರಿಗೆ ಮಲಯಾಳಂ, ಈ 3 ಥರದ ಪತ್ರವನ್ನು ತಗೊಂಡು ಹೋಗಿ ನಾನು ಅವರಿಗೆ ಕೊಡ್ತಾ ಇದ್ದೆ. ಮತ್ತು ಕಾರುಣ್ಯ ಪ್ರವೃತ್ತಿ ಅಂದರೆ, ನಾವು ಹಾಸ್ಪಿಟಲಲ್ಲಿ ಅನ್ನವನ್ನು ಕೊಡ್ತಾ ಇದ್ದೇವೆ. ಅಂದರೆ ನಾವು ಕೃಪಾಸನ ಅಂತ ಹೇಳಿ ನಮ್ಮ ಊರಲ್ಲಿ ಒಂದು ಗ್ರೂಪ್ ಮಾಡಿದ್ದೇವೆ. ಅದರಲ್ಲಿ ನಾವು ಒಂದು 30 ಜನ ಇದ್ದೇವೆ. ಅದು ತಿಂಗಳಿಗೆ 2 ಸಲ ಆಗಿ ನಾವು ಅನ್ನವನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ
ಕೊಡ್ತಾ ಇದ್ದೇವೆ. ಮತ್ತು ನಾನು ಸ್ಟಿಚ್ಚಿಂಗ್ ಮಾಡ್ತಾ ಇದ್ದೇನೆ. ಸ್ಟಿಚ್ಚಿಂಗಲ್ಲಿ ಪಾಪದವರು ಯಾರಾದರೂ ಇದ್ದರೆ ನಾನು ಫ್ರೀಯಾಗಿ ಅವರಿಗೆ ಬಟ್ಟೆಯನ್ನು ಸ್ಟಿಚ್ಚಿಂಗ್ ಮಾಡಿ ಕೊಡ್ತಾ ಇರ್ತೇನೆ. ಮತ್ತು ಮನೆಯಲ್ಲಿ ಯಾರಾದರೂ ಪಾಪದವರು ಹೀಗೆ ಬೇಡಿಕೊಂಡವರು ಬರುವಾಗ ಅವರಿಗೆ ವಸ್ತ್ರವನ್ನು, ಹಣವನ್ನು ಕೊಡ್ತೇನೆ. ಮತ್ತು ಮನೆಯಲ್ಲಿ ಪಾಪದವರು ಹೀಗೆ ಅಲ್ಲದಿದ್ದರೆ ಬೇರೆ ಯಾರಾದರೂ ನಮ್ಮ ಮನೆ ಬಾಗಿಲಿಗೆ ಬಂದು ತುಂಬ ಸಲ ನಮ್ಮ ಹತ್ರ ತೆಂಗಿನಕಾಯಿ ಉಂಟಾ ಅಂತ ಕೇಳೋದುಂಟು. ಆಗ ನಾವು ಅವರಿಗೆ ಬೇಕಾದಾಗೆ ನಾವು ಯಾವ ಇದು ಕೂಡದೆ ನಾವು ಅವರಿಗೆ ತೆಂಗಿನಕಾಯಿ ಕೊಡುತ್ತೇವೆ. ಇಷ್ಟು ನನಗೆ ಒಳ್ಳೆತನ ಮಾಡಿದ ನನ್ನ ಕೃಪಾಸನ ತಾಯಿಗೂ ಯೇಸು ಸ್ವಾಮಿಗೂ ಕೋಟಿ ಕೋಟಿ ನಮನಗಳು. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ.